ಏನಾಗ್ಬೇಕಂತೀರಿ? ಇದು ಪ್ರಾಚೀನ ವಸ್ತು. ಇಲ್ಲಿ ಹಳೆ ಶಿಲಾಶಾಸನಗಳು ನೋಡಿದರೆ ಇವತ್ತಿನ ಕಾಲದಲ್ಲಿ ವಿಜಯನಗರ ಕಾಲದ ಸಾಮ್ರಾಜ್ಯದ ಒಂದು ಅರಸರು ಆಳಿರ್ತಕ್ಕಂಥ ಇದು ಪ್ರದೇಶ ಅಂತಕ್ಕಂಥ ನಮ್ಮ ನಂಬಿಕೆ ಇದೆ. ಅದೇ ರೀತಿ ಕನಕಗಿರಿ ಕನಕಾಚಲಪತಿ ದೇವಸ್ಥಾನ ಕೂಡ ಇಲ್ಲಿ ಇತ್ತು ಅಂತ ಹಿರಿಯರ ವಾಡಿಕೆಯಂತೆ ಇಲ್ಲಿ ಆ ದೇವಸ್ಥಾನ ಕೂಡ ಇದೆ. ಇಲ್ಲಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಈಗ ಮಣ್ಣು ಗುಡ್ಡೆಯಿಂದ ಮುಚ್ಚಿ ಹೋಗಿದ್ದರಿಂದ ಅದನ್ನು ಪ್ರಾಚ್ಯ ವಸ್ತು ಇಲಾಖೆಯವರು ಅದನ್ನ ಸಂಶೋಧನೆ ಮಾಡಿ ಅದನ್ನು ಮಣ್ಣು ದಿಬ್ಬನ್ನು ಅಗೆದು ಒಂದು ಸಾಮ್ರಾಜ್ಯವನ್ನು ಆಳಿದ್ದಾರೆ ಅಂತಕ್ಕಂಥದ್ದು ಒಂದು ಜನರಿಗೆ ಮುಟ್ಟಬೇಕಂತಂದ್ರೆ ಈಗಿನ ಒಂದು ಪ್ರಾಚ್ಯ ವಸ್ತು ಇಲಾಖೆಯವರು ಬಂದು ಅದನ್ನು ಅಗೆದು ಒಂದು ಉತ್ಖನನ ಒಂದು ನಡೆಸಿದ್ದಾರೆ. ಹಳೆಯ ಶಿಲಾಶಾಸನಗಳು ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯವರು ಕೂಡ ಅದನ್ನು ನೋಡಿ ಅಗಿದ್ರೆ ಹಳೆ ಶಿಲಾಶಾಸನಗಳು ಸಿಕ್ಕಾಗ ನಮ್ಮ ಇತಿಹಾಸ ಹಿಂದಿನ ಕಾಲದ ಇತಿಹಾಸ ಕೂಡ ಈಗಿನ ಪೀಳಿಗೆಯಲ್ಲಿ ನಾವು ನೋಡ್ಬೋದು ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಇದೆ. ನನ್ನ ಹೆಸರು ದುರ್ಗಾದಾಸ್ ಯಾದವ್ ಅಂತ, ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕಿನ ಈ ಕಲಿಕೇರಿ ಗ್ರಾಮದಲ್ಲಿ ಇಂದು ನಾವು ಈ ಒಂದು ಟಿವಿಯ ಮಾಧ್ಯಮದವರ ಒಂದು ಸಹಯೋಗದೊಂದಿಗೆ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕಲಿಕೇರಿಯ ಇತಿಹಾಸವನ್ನು ತಿಳಿದುಕೊಳ್ತಕ್ಕಂಥ ಒಂದು ಉತ್ಸುಕತೆಯಿಂದ ಅವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕನಕಗಿರಿಯ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಸಾಮ್ರಾಜ್ಯಕ್ಕೆ, ವಿಜಯನಗರ ಅರಸರ ಸಾಮ್ರಾಜ್ಯಕ್ಕೆ ಆಡಳಿತದ ಒಳಪಟ್ಟಂಥ ಈ ಕನಕಗಿರಿ ಮಾಂಡಲಿಕ ಸಂಸ್ಥಾನದ ಅಂಗವಾಗಿರ್ತಕ್ಕಂಥ ಈ ಒಂದು ಕಲಿಕೇರಿ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇದಕ್ಕೆ ಗುಜ್ಜಲ ವಂಶದರ ಒಂದು ಆಳ್ವಿಕೆಯ ಕಾಲದಲ್ಲಿ ಇದು ಇಲ್ಲಿ ನಿರ್ಮಾಣವಾಗಿರಬಹುದು, ಇದು ಅಥವಾ ಅದಕ್ಕಿಂತ ಪೂರ್ವದಲ್ಲಿನೂ ಇರಬಹುದು. ಇದಕ್ಕೆ ನಿಖರವಾದ ಒಂದು ಪ್ರಾಚ್ಯ ವಸ್ತು ಇಲಾಖೆಯಿಂದ ಸಂಶೋಧಿಸಲ್ಪಟ್ಟರೆ ಇದಕ್ಕೆ ನಿಖರವಾದ ಒಂದು ಸಂಪೂರ್ಣ ಇತಿಹಾಸ ತಿಳಿಯಲು ಸಾಧ್ಯವಾಗುತ್ತದೆ.